ನಾನು ಇವತ್ತು ನಿಮಗೆ ಹೇಗೆ ಸ್ಕ್ವೇರ್ ಟ್ರಿಕ್ನ ನಾವು ಮಾಡ್ತಾ ಬರೋದು ಅಂತ ಹೇಳ್ತಾ ಬರ್ತೀನಿ ನೋಡಿ. ಇಲ್ಲಿ ನಮಗೆ ಯಾವ್ದಾದ್ರು 104 ಇಲ್ಲ 304 ಮಧ್ಯದಲ್ಲಿ ನಮಗೆ 0 ಫಾರ್ಮೇಷನ್ ಇದ್ದಾಗ ನಾವು ಹೇಗೆ ಮಾಡ್ತಾ ಬರೋದು ಅಂತ ಹೇಳ್ತಾ ಬರ್ತೀನಿ. 304 ಹೋಲ್ ಸ್ಕ್ವೇರ್ ಅಂತ ಇದೆ. ಫಸ್ಟ್ ನಾನು 3 ಇಂಟು 3 ತೊಗೊಂತೀನಿ. 3 3 9 ಬರುತ್ತೆ. ಹಾಗೆ ನೆಕ್ಸ್ಟು 3 ಇಂಟು 4 ತೊಗೊತೀನಿ, ಯಾಕೆ ಮಧ್ಯದಲ್ಲಿ 0 ಇರುತ್ತೆ. ಸೊ 3 4 ನಮಗೇನಂತ ಬರ್ಕೊತೀವಿ 12. ಹಾಗೆ ನೆಕ್ಸ್ಟ್ ನಾವು ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 2 ತೊಗೊತೀನಿ. 12 2 24 ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟು 4 ತೊಗೊತೀನಿ. 4 ಇಂಟು 4 4 4 16 ಬರುತ್ತೆ. ಡೈರೆಕ್ಟಾಗಿ ನಾವು 16 ಅಂತ ಬರೆಯೋಣ. ನೆಕ್ಸ್ಟ್ ಹಾಗಾದರೆ ಆನ್ಸರ್ ಏನು ಬರುತ್ತೆ? 9 2 4 1 6 9 2 4 1 6 ಇದೇ ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ 102 ಹೋಲ್ ಸ್ಕ್ವೇರ್ ಅಂತ ಇದೆ ನೋಡಿ. 102 ಹೋಲ್ ಸ್ಕ್ವೇರ್ಗೆ ನಾವು ಫಸ್ಟ್ ನಾವೇನು ತೊಗೊಳ್ಬೇಕು, ಮಾಮೂಲಿ ಆಗಲೇ ತೊಗೊಂಡಂಗೆ 1 1 1. ನೆಕ್ಸ್ಟು 1 ಇಂಟು 2 1 2 2. ನಾವಿಲ್ಲಿ ಏನಂತ ತೊಗೊತೀವಿ 0 2 ಅಂತ ಬರ್ಕೊತೀನಿ. ಹಾಗೆ 2 2 ಮತ್ತು ಸ್ಕ್ವೇರ್ ಅಂತ ಗೊತ್ತಿರೋದ್ರಿಂದ ನಾವು ಇಂಟು 2 ತೊಗೊತೀನಿ. 2 2 4 0 4 ಅಂತ ಬರ್ಕೊತೀನಿ. ನೆಕ್ಸ್ಟು 2 ಸ್ಕ್ವೇರ್ ಅಂತ ತೊಗೊತೀನಿ. 2 ಇಂಟು 2 2 2 ನಮಗೇನು ಬರುತ್ತೆ 0 4 ಅಂತಲೇ ಬರ್ಕೊಳ್ಳೋಣ. ಹಾಗೆ ಆನ್ಸರ್ ಬಂದು ನಮಗೇನು ಬರುತ್ತೆ 104 04 104 04 ಇದೇ ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ. 404 ಹೋಲ್ ಸ್ಕ್ವೇರ್ನ ನೀವೇ ಮಾಡ್ತಾ ಬನ್ನಿ. ಆನ್ಸರ್ನ ನಾನು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ.